ಯಾರಿಗೆ ಅವಕಾಶ ಕೊಡ್ತಾರೋ ಅವರೇ ಮುಂದುವರಿಯುವಂಥದ್ದು ಪೂರ್ಣಾವಧಿಗೆ ಆ ಥರ ಏನಿಲ್ಲ. ಗೊತ್ತಿಲ್ಲ, ಏನೇನಾಗುತ್ತೋ ಗೊತ್ತಾಗಲ್ಲ ನಮಗೆ. ಹೈಕಮಾಂಡ್ ಲೆವೆಲ್ಗೆ ಮಾತುಕತೆ ಆಗಿ ರೀಚಬಲ್ ಆಗುತ್ತಾ? ನಾವು ಆಗುತ್ತೆ ಅಂತ ಅನ್ಕೊಂಡಿದ್ದೀವಿ, ಇವರೆಲ್ಲ ಹೇಳೋದಕ್ಕೆ. ಅಷ್ಟು ಬಿಟ್ಟರೆ ನಮಗೇನು ಗೊತ್ತಿದೆ. ಹ್ಞೂ ಸರ್, ಅದಕ್ಕೆ ಹೋಗಿದ್ದು ನಾನು ಡೆಲ್ಲಿಗೆ. ತಲೆ ಕೆಟ್ಟವ್ರು ಮಾತಾಡ್ಬೇಕು ಹಂಗೆ. ನಾನು ಅದೇ ಆಗ್ತೀನಿ ಇದೇ ಆಗ್ತೀನಿ ಎಲ್ಲ ಸರ್ ನಮಗೆ ಕೊಟ್ಟರು ಸಂತೋಷ, ಕೊಡ್ದಿದ್ರು ಸಂತೋಷ. ನಾವು ನಿರಂತರವಾಗಿ ಜನರ ಜೊತೆ ಇರೋರು. ಇನ್ನು ಬಡವ್ರ ಬಗ್ಗರಿಲಿ ಅವರೆಲ್ಲ ಇವ್ರ ಜೊತೆ ಕೂತ್ಕೊಂಡು ಕೆಲಸ ಮಾಡ್ತೀವಿ. ನಮಗೆ ಅದು ಕೊಟ್ಟರೆ ಕೆಲಸ ಮಾಡ್ಬೋದು, ಇದು ಕೊಟ್ಟರೆ ಕೆಲಸ ಮಾಡ್ಬೋದು ಅನ್ನೋದೆಲ್ಲ ಸುಳ್ಳು ಅವ್ರ ಕಲ್ಪನೆಗಳಷ್ಟೇ. ಅಧಿಕಾರದ ಆಸೆಗೋಸ್ಕರ ಹೇಳ್ಕೊಬೇಕಷ್ಟೇ. ನಾನು ಅದನ್ನು ನಾನು ಬರಲ್ಲಪ್ಪ ಅಂತಲೇ ಹೇಳಿದೆ ರಂಗನಾಥ್ಗೆ. ನನಗೆ ಯಾವುದು ಕೇಳಲ್ಲ, ಇನ್ನು ಜೂನಿಯರ್ ಅಂತ. ಸರ್, ನಮ್ಮಲ್ಲಿ ಏನಾಗಿದೆ ಅಂತಂದರೆ ಪ್ರೈವೇಟ್ ಡೈರಿಗಳು ಜಾಸ್ತಿ ಆಗಿದೆ. ಪರ್ಟಿಕ್ಯುಲರಾಗಿ CS ಪುರ ಹೋಬಳಿಲಿ ಸಿಕ್ಕಾಪಟ್ಟೆ ಈ ಡೈರಿಗಳು ಮಾಡಿಲ್ಲ. 9-10 ಡೈರಿಗಳಿದ್ದಾವೆ. ಮಿಕ್ಕಿದವೆಲ್ಲ ಪ್ರೈವೇಟ್ ಡೈರಿಗೆ ಹೋಗ್ತವೆ. ಉದಾಹರಣೆಗೆ ನಿಮಗೆ CS ಪುರ ಒಂದರಲ್ಲೇ 6000 ಲೀಟ್ರು ಫರ್ ಡೇ ಹಾಲು ಕಲೆಕ್ಟ್ ಆಗುತ್ತೆ. ಪಕ್ಕ ವೀರಣ್ಣನಗುಡಿಲಿ ಸುಮಾರು 700-800 ಲೀಟ್ರು ಕಲೆಕ್ಟ್ ಆಗುತ್ತೆ. ಅದೆಲ್ಲ ಪ್ರೈವೇಟ್ ಡೈರಿ. ಅಂಕಲ್ಕೊಪ್ಪದಾಗ ಹೋದ್ರೂ ಅಲ್ಲೂ ಪ್ರೈವೇಟ್ ಡೈರಿ, ಮತ್ತಿಕೆರೆಯಲ್ಲಿ ಹೋದ್ರು ಅಲ್ಲೂ ಪ್ರೈವೇಟ್ ಡೈರಿ. ಎಲ್ಲೋದ್ರೂ ಆ ಭಾಗದಾಗ ನೀವು ಯಾವ ಊರಿಗಾನ ಹೋಗಿ ಎಲ್ಲ ಪ್ರೈವೇಟ್ ಡೈರಿಗೆ ಹೋಗ್ತಕ್ಕಂಥದ್ದು ಹಾಲು. ಅದರಿಂದ ರೈತರಿಗೆ ಬೆನಿಫಿಟ್ ಸಿಗೋಲ್ಲ. ರೈತರಿಗೆ ಹಸು ಸಾಕಿರ್ತಕ್ಕಂಥವ್ರು ಹಾಲು ಹಾಕ್ತಾರೆ, 5 ರೂಪಾಯಿ ಬರೋಲ್ಲ. 5 ರೂಪಾಯಿ ಸರ್ಕಾರದ್ದು ಸಹಾಯಧನ ಬರುತ್ತಲ್ಲ, ಅದು ಬರೋಲ್ಲ. ಮತ್ತು ಹಸು ಸತ್ತೋದ್ರೆ ನಮ್ಮಲ್ಲಿ ಪೂರ್ಣ 50ರಿಂದ 1 ಲಕ್ಷದವರೆಗೂ ಅವ್ರಿಗೆ ಇನ್ಸೂರೆನ್ಸ್ ಮಾಡಿಸಿ, ಡೈರಿಯಿಂದಲೇ ಮಾಡಿಸಿ ಅವ್ರಿಗೆ ಇನ್ಸೂರೆನ್ಸ್ ಹಣ ಕೊಡ್ತೀವಿ, ಅದು ಬರೋಲ್ಲ. ಮತ್ತು ಯಾರು ರೈತ ಬಣವೆ ಸುಟ್ಟೋದ್ರೆ ದುಡ್ಡು ಕೊಡ್ತಾರೆ, 25,000 ಎಷ್ಟೋ ಕೊಡ್ತಾರೆ, ಅದು ಬರೋಲ್ಲ. ಅದರಿಂದಲೂ ರೈತ ವಂಚಿತನಾಗ್ತಾನೆ. ಮತ್ತು ಸ್ಕಾಲರ್ಶಿಪ್ ಕೊಡ್ತೀವಿ ರೈತ ಮಕ್ಕಳಿಗೆ, ಚೆನ್ನಾಗಿ ಓದ್ತಕ್ಕಂಥವಕ್ಕೆ, ಹಾಲು ಹಾಕೋ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತೀವಿ, ಅದು ಮಿಸ್ ಆಗುತ್ತೆ. ಮತ್ತು ಮಕ್ಕಳಿಗೆ, ಹೆಣ್ಮಕ್ಳಿಗೆ ಹಾಸ್ಟೆಲಲ್ಲಿ ಫ್ರೀ ಸೀಟ್ ಕೊಡ್ತೀವಿ, ಅದು ಅದರಿಂದಲೂ ಮಕ್ಕಳು ವಂಚಿತರಾಗ್ತಾರೆ. ಇವೆಲ್ಲ ಅನೇಕ ಸವಲತ್ತುಗಳು. ಈಗ ಮಿಷನರಿಗಳು, ಹಾಲು ಕರೆಯೋ ಮಿಷನರಿಗಳು, ಈ ಮೇವು ಕಟ್ ಮಾಡೋ ಮಿಷನರಿಗಳು, ಈ ಥರ ಎಲ್ಲ ಅಲ್ಲಿ ಅನೇಕ ಬೆನಿಫಿಟ್ಟು ಈ ಒಂದು ಡೈರಿಯಿಂದ ಸಿಗ್ತಕ್ಕಂಥದ್ದು. ಇದೆಲ್ಲರಿಂದ ವಂಚಿತರಾಗಿವರೆ. ಅದರಿಂದ ನಾವು ಬೇರೆ ಹೊಸ ಡೈರಿಗಳನ್ನ ಎಲ್ಲೆಲ್ಲಿ ಅಗತ್ಯ ಐತೆ ಸುಮಾರು ನಮ್ಮ ಡೈರಿಗಳ್ಗೆ ಹಾಕಬೇಕು ಅಂತಂದರೆ 2-3 ಕಿಲೋಮೀಟ್ರ್ ಹೋಗ್ಬೇಕಾಗುತ್ತೆ. ಅದನ್ನೇ ಹೇಳ್ತೀನಿ ಆಗ್ತಿಲ್ಲ. ಅದಕ್ಕೋಸ್ಕರ ನಾವು ಹೊಸ ಡೈರಿಗಳ್ನ ಅಂಥ ಜಾಗಗಳನ್ನ ಹುಡುಕಿ ಡೈರಿಗಳಿಗೆ ಪ್ರಪೋಸಲ್ ಕಳಿಸಿದ್ದೀವಿ. ಸುಮಾರು 25 ಪ್ರಪೋಸಲ್ ಕಳಿಸಿದ್ದೀವಿ. ನಮ್ಮ AR ಮತ್ತು ಪ್ರೈವೇಟ್ ಡೈರಿಯರು ಮತ್ತು ಇನ್ನೊಬ್ಬ ನಮ್ಮ ವೀರಣ್ಣಗೌಡ್ರ ಮಗ ಶ್ರೀನಿವಾಸ್ ಅಂತ ಅವನು ಯಾರ್ಯಾರ್ದೋ ಸೈನ್ ಹಾಕ್ಸೋದು, ಸಿಕ್ಕಿದ್ರೆ ಸೈನ್ ಹಾಕ್ಸೋದು, ಹೋಗಿ ತರಲೆ ಮಾಡೋದು, ಅಲ್ಲಿ ಹಾಕ್ದಂಗೆ ಮಾಡೋದು. AR ಅದ್ರ ಜೊತೆಗೆ ಇನ್ವಾಲ್ವ್ ಆಗಿ ಇವಾಗ ಸುಮಾರು 7-8 ತಿಂಗಳಿಂದ ಪೆಂಡಿಂಗ್ ಇಟ್ಕೊಂಡು ಕೂತವ್ರು. ಅದಕ್ಕೆಲ್ಲೋ ಅವರು ಪ್ರೊಟೆಸ್ಟ್ ಮಾಡಿರ್ಬೇಕು. ಪ್ರೈವೇಟ್ ಡೈರಿ ಎನ್ಕರೇಜ್ ಮಾಡೋಕ್ಕೆ. ಸರ್, ಅಧ್ಯಕ್ಷರಿಗೂ ಇದಕ್ಕೂ ಸಂಬಂಧ ಬರಲ್ಲ. MD ಅವ್ರ ಪಾಪ ಅವರು ಅಲ್ಲಿ ಇಲಾಖೆಯವರು ಎಲ್ಲ ಪ್ರಪೋಸಲ್ ಕಳಿಸೋರು. ಇವ್ರು ನೋಂದಣಿ ಮಾಡಿಕೊಡ್ಬೇಕು. ನೋಂದಣಿ ಮಾಡೋಕ್ಕೆ ಇವರು ಮೀನಾಮೇಷ ಎಣಿಸ್ಕೊಂಡು ಪ್ರೈವೇಟ್ ಡೈರಿ ಜೊತೆ ಇನ್ವಾಲ್ವ್ಮೆಂಟ್ ಆಗಿ. ಯಾವ ಸಹಕಾರಿ ಇಲಾಖೆ, ಯಾವ ಸರ್ಕಾರ, ಏನು ಹೇಳೋಣ ಯಾವುದಾ ಸಹಕಾರಿ ಇಲಾಖೆ ಅಂದ್ರೆ ಸಹಕಾರ ಸಿಗ್ತಾ ಇಲ್ವಾ ಅಂತ ಅದ್ರ ಬಗ್ಗೆ ಯಾವತ್ತೂ ಹೇಳ್ತೀನಿ. ನೋವಿದೆ ಸ್ವಲ್ಪ. ಯಾವುದು 100% ಐತಿ, ಇಲ್ಲ ಅಂತ ನಾನು ಯಾವತ್ತೂ ಹೇಳ್ತೀನಿ. ಐತೆ. ನೀವು ಪರಕೀಯರಾದ್ರೆ ಅಂದ್ರೆ ನಿಮ್ಮದೇ ಸರ್ಕಾರ ಯಾವುದು ನಿಮ್ಮದೇ ಪಕ್ಷ ಪರಕೀಯರು ಹೆಂಗೆ ಹಾಕೋಕ್ಕಾಗುತ್ತೆ? ಸಹಾಯಕರು ಪ್ರಶ್ನೆ ಬರಲ್ಲ. ನಾನು ಎಲ್ಲಿವರೆಗೂ ನನ್ನ ಜನರ ಸಹಕಾರ ಇರುತ್ತೋ ಅಲ್ಲಿವರೆಗೂ ನಾನೇನು ಅಸಹಾಯಕ. ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಇರ್ತಾವಲ್ಲ, ಯಾರು ಮನುಷ್ಯನ ಏಳಿಗೆನ ಸಹಿಸದಲ್ಲೇ ಇರ್ತಕ್ಕಂಥವ್ರು, ತೊಂದರೆ ಕೊಡಬೇಕು ಅಂತ ಉದ್ದೇಶ ಇಟ್ಕೊಂಡಿರ್ತಕ್ಕಂಥವ್ರು, ಸಹಾಯ ಪಡ್ಕೊಂಡು ಮೋಸ ಮಾಡಬೇಕು ಅನ್ನೋ ಮನೋಭಾವ ಇಟ್ಕೊಂಡಿರೋರು ಎಂತೆಂಥ ಜನ ಅವರೇ. ನಮಗೂ ಹೋಗ್ತಾ ಅನುಭವ. ನಾವೆಲ್ಲೋ ಒಂದು ಕಡೆ ಹೆಂಗಿದ್ದು ಅಂದರೆ ಏನು ಕಲ್ಮಶನೇ ಗೊತ್ತಿರಲಿಲ್ಲ ನಮಗೆ. ಒಳ್ಳೆಯದು ಕೆಟ್ಟದು ಈ ಥರನೂ ಇರುತ್ತಾ ಅನ್ನೋದು ಗೊತ್ತಿರಲಿಲ್ಲ. ಕಾಂಗ್ರೆಸ್ಸಿಗೆ ಬಂದಮೇಲೆ ಎಲ್ಲ ಅನುಭವ ಆಗ್ತಾಯಿತ್ತು ಅಷ್ಟೇ. ನೆಗೆಟಿವ್ ಅಲ್ಲ, ಎಂತೆಂಥ ಜನ ಇರ್ತಾರೆ ಸಮಾಜದಲ್ಲಿ ಅನ್ನೋದು ಈಗ ಗೊತ್ತಾಗ್ತಾಯಿತ್ತು ಅಷ್ಟೇ. ನಾನು 4 ಬಾರಿ ಆದಾಗ, ಒಂದ್ಸರಿ ZP ಮೆಂಬರು, 4 ಬಾರಿ MLA. ಒಂದು ದಿವಸ ನನಗೇನು ಆ ಥರ ಅನುಭವ ಆಗಿರಲಿಲ್ಲ. ಯಾರು ನಮ್ಮ ಜೊತೆಲಿದ್ದಾರೆ, ಯಾರು ಆ ಥರ ಯಾರು ಇರಲಿಲ್ಲ. ಕಾಲು ಎಳಿತಾರ, ಕೈ ಎಳಿತಾರ,